ರೈಲ್ವೆ ಪ್ರಯಾಣ ದರ ಏರಿಕೆ ಹಿನ್ನೆಲೆಯಲ್ಲಿ ರೈಲ್ವೆ ಸಚಿವ ದಿನೇಶ್ ತ್ರಿವೇದಿ ತಲೆದಂಡವಾಗಿದೆ. ದಿನೇಶ್ ತ್ರಿವೇದಿ ಪ್ರಧಾನಿಗೆ ರಾಜೀನಾಮೆ ಪತ್ರ ರವಾನಿಸಿದ್ದಾರೆ. ಮಮತಾ ಒತ್ತಡಕ್ಕೆ ಮಣಿದ ಕಾಂಗ್ರೆಸ್ ತ್ರಿವೇದಿ ರಾಜೀನಾಮೆಯನ್ನು ಪಡೆದಿದೆ. ತೃಣಮೂಲ ಕಾಂಗ್ರೆಸ್ ಯುಪಿಎ ಪ್ರಮುಖ ಪಕ್ಷವಾಗಿದ್ದು ಕೇಂದ್ರ ಸರ್ಕಾರ ಅಧಿಕಾರದಲ್ಲಿ ಇರಬೇಕಾದ್ರೆ ಟಿಎಂಸಿಯನ್ನು ಕಡೆಗಣಿಸುವಂತಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಮಮತಾ ಮರ್ಜಿಗೆ ಕೇಂದ್ರ ಸರ್ಕಾರ ಮಣಿದಿದೆ. ತ್ರಿವೇದಿ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಮಮತಾ ಸಲಹೆಯಂತೆ ತೃಣಮೂಲ ಕಾಂಗ್ರೆಸ್ನ ಮತ್ತೊಬ್ಬ ನಾಯಕ ಮುಕುಲ್ ರಾಯ್ನನ್ನ ರೈಲ್ವೆ ಸಚಿವರನ್ನಾಗಿ ನೇಮಿಸುವ ಸಾಧ್ಯತೆ ಇದೆ. ಆದರೆ 10 ವರ್ಷಗಳ ಬಳಿಕ ಪ್ರಯಾಣ ದರ ಏರಿಸಿದ್ದು, ಅದು ಕನಿಷ್ಠ ದರ ಏರಿಕೆಗೆ ತನ್ನದೇ ಪಕ್ಷದ ಮುಖಂಡನನ್ನ ಮಮತಾ ವಿರೋಧಿಸಿದ್ದು ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ. ಇದು ನಿಜಕ್ಕೂ ಮಮತಾರ ಜನಪರ ಕಾಳಜಿನ ಅಥವಾ ತ್ರಿವೇದಿ ಹಾಗೂ ಮಮತಾ ಬ್ಯಾನರ್ಜಿ ನಡುವೆ ರಾಜಕೀಯ ವೈಮನಸ್ಯ ಮೂಡಿದ್ಯಾ ಎಂಬ ಅನುಮಾನ ಇಲ್ಲದಿಲ್ಲ. ಬನ್ನಿ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ರೈಲ್ವೆ ಪ್ರಯಾಣ ದರ ಏರಿಕೆಯ ಬಿಸಿ ತ್ರಿವೇದಿ ತಲೆದಂಡದವರೆಗೂ ತಂದು ನಿಲ್ಲಿಸಿರುವಂತದ್ದು, ಮಮತಾರ ಜನಪರ ಕಳಕಳಿ ಪ್ರಯಾಣ ದರ ಏರಿಕೆ ಆಗಿರೋದನ್ನು ಕೂಡ ವಾಪಸ್ ತೆಗೆದುಕೊಳ್ಳುವವರೆಗೂ ಮುಂದುವರಿಯುತ್ತಾ ಹೇಗೆ ಅಂತ? ದಿವ್ಯಶ್ರೀ, ಇದೊಂದು ಸಮ್ಮಿಶ್ರ ಸರ್ಕಾರದ ವಿಪರ್ಯಾಸ ಅಂತಕ್ಕಂಥದ್ದು ಹೇಳುವುದು ಸೂಕ್ತ. 10 ವರ್ಷಗಳ ನಂತರ ಸುಮಾರು 6-7% ಪ್ರಯಾಣ ದರ ಏರಿಕೆ ಆಗುತ್ತೆ. ಆಗ ಮಮತಾ ಬ್ಯಾನರ್ಜಿ ತನ್ನದೇ ಪಕ್ಷದ ಸಚಿವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುವ ಮಟ್ಟಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದು. ನಿಶ್ಚಿತವಾಗಿಯೂ ಕೂಡ ದಿನೇಶ್ ತ್ರಿವೇದಿ ಮಮತಾ ಬ್ಯಾನರ್ಜಿ ಗಮನಕ್ಕೆ ತರದೆ ಪ್ರಯಾಣ ದರ ಏರಿಕೆ ಮಾಡಿರ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಕೂಡ ಸ್ಪಷ್ಟ. ಆ ರೀತಿಯ ಕನ್ಸಲ್ಟೇಷನ್ಸ್ ಯಾವತ್ತಿಗೂ ಕೂಡ ನಡೆಯುತ್ತೆ ಅಂತಕ್ಕಂಥದ್ದು. ಆದ್ರೂ ಕೂಡ ಮಮತಾ ಬ್ಯಾನರ್ಜಿ ನೇರ ತನ್ನದೇ ಪಕ್ಷದ ಸಚಿವನ ವಿರುದ್ಧ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಪ್ರಾಯಶಃ ಇದು ಇತಿಹಾಸದಲ್ಲಿ ಮೊದಲನೇ ಬಾರಿ ರೈಲ್ವೆ ಬಜೆಟ್ ಮಂಡಿಸಿ ಅದರ ಬಗ್ಗೆ ಚರ್ಚೆ ಆಗುವುದಕ್ಕಿಂತ ಮುಂಚೆಯೇ ರೈಲ್ವೆ ಸಚಿವರ ಬದಲಾವಣೆ ಆಗ್ತಿರ್ತಕ್ಕಂಥದ್ದು. ನಿನ್ನೆ ರಾತ್ರಿಯಷ್ಟೇ ದಿನೇಶ್ ತ್ರಿವೇದಿ ತಮ್ಮ ರಾಜೀನಾಮೆ ಪತ್ರವನ್ನ ಮಮತಾ ಬ್ಯಾನರ್ಜಿಗೂ ಕಳಿಸಿದ್ದಾರೆ, ಪ್ರಧಾನಮಂತ್ರಿ ಅವ್ರಿಗೂ ಕಳಿಸಿದ್ದಾರೆ. ಆದ್ರೆ ಪ್ರಧಾನಮಂತ್ರಿ ಅವರು ಇನ್ನೂ ಇವನ್ನ ಅಂಗೀಕಾರಗೊಳಿಸಿಲ್ಲ. ಆದ್ರೆ ಈಗಾಗಲೇ ನಿನ್ನೆ ರಾತ್ರಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮುಕುಲ್ ರಾಯ್, ಈಗಾಗಲೇ ಏನು ಮಿನಿಸ್ಟರ್ ಫಾರ್ ಶಿಪ್ಪಿಂಗ್ ಇದ್ದಾರೆ, ಹಿಂದೆ ಮಿನಿಸ್ಟರ್ ಫಾರ್ ರೈಲ್ವೇಸ್ ಕೂಡ ಸ್ವಲ್ಪ ದಿನಗಳ ಕಾಲ ಇದ್ರು, ಮುಕುಲ್ ರಾಯ್ ಅವರ ಹೆಸರನ್ನ ಮಮತಾ ಬ್ಯಾನರ್ಜಿ ರೈಲ್ವೆ ಇಲಾಖೆಗೆ ಪ್ರಧಾನಮಂತ್ರಿ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ. ಮುಖ್ಯವಾಗಿ ನೋಡ್ಬೇಕಾಗಿರ್ತಕ್ಕಂಥದ್ದು, ನಾಳೆಯ ಬಜೆಟ್ ಮಂಡನೆಗೆ ಮುಂಚೆಯೇ ಈ ಪ್ರಕ್ರಿಯೆ ನಡೆಯುತ್ತಾ ಅಥವಾ ಮಾರ್ಚ್ 30ರ ಸಂಸತ್ ಅಧಿವೇಶನ ಮುಗಿಯುವವರೆಗೂ ಆ ರೀತಿಯಾಗಿರ್ತಕ್ಕಂಥ ಒಂದು ಕಾದು ನೋಡುವ ತಂತ್ರವನ್ನ ಅನುಸರಿಸಲಾಗುತ್ತಾ ಅಂತಕ್ಕಂಥದ್ದು ಮುಖ್ಯ. ಆದ್ರೆ ಒಂದಂತೂ ನಿಜ ದಿವ್ಯಶ್ರೀ, ದಿನೇಶ್ ತ್ರಿವೇದಿ ತಲೆದಂಡ ಖಚಿತ. ದಿವ್ಯಶ್ರೀ, ಪ್ರಶಾಂತ್, ಪ್ರತಿ ಬಾರಿ ಬಜೆಟ್ ಮಂಡನೆಯ ಮುಂಚೆ ಕೂಡ ಜನರ ಪರ ನಿರೀಕ್ಷೆಗಳು ಹಾಗೂ ಜನರ ನಿರೀಕ್ಷೆಗಳು ಬೇಜಾನು ಸಾಕಷ್ಟು ಇದ್ದೇ ಇರ್ತವೆ. ಆದ್ರೆ ಬಜೆಟ್ ಮಂಡನೆ ಆದ ತಕ್ಷಣ ಬೇವು ಬೆಲ್ಲ ಅನ್ನುವ ಒಂದು ಸಹಜ ಪ್ರತಿಕ್ರಿಯೆ ಎಲ್ಲ ಕಡೆ ವ್ಯಕ್ತವಾಗುತ್ತೆ. ಈಗಲೂ ಕೂಡ 10 ವರ್ಷ ಅನ್ನೋದು ಜೊತೆಗಿದೆ. 10 ವರ್ಷದ ನಂತರ ಬೆಲೆ ಏರಿಕೆ ಆಗಿರೋದು, ಅದು ಕೂಡ 6-7% ಅನ್ನೋದು ಪ್ರಮುಖ ರಾಜಕೀಯ ಪಕ್ಷಕ್ಕೆ ಕಾಣಿಸ್ತಾ ಇಲ್ವಾ ಅಂತ? ದಿವ್ಯಶ್ರೀ, ಪ್ರಮುಖವಾಗಿರ್ತಕ್ಕಂಥದ್ದು ರೈಲ್ವೆ ಇಲಾಖೆ ಕಳೆದ 10 ವರ್ಷಗಳಿಂದ ಯಾವುದೇ ರೀತಿಯ ಬೆಲೆಯನ್ನ ಏರಿಸದೇ ಇರತಕ್ಕಂಥದ್ದು ಕೂಡ ರೈಲ್ವೆ ಇಲಾಖೆಯ ಒಂದು ಆರ್ಥಿಕ ಅಸಮತೋಲನಕ್ಕೂ ಕೂಡ ಕಾರಣವಾಗಿದೆ ಅಂತಕ್ಕಂಥದ್ದು. ರೈಲ್ವೆ ಇಲಾಖೆ ಕೂಡ ಏರ್ ಇಂಡಿಯಾ ಹಾದಿ ಹಿಡಿಯಬಹುದು ಅಂತಕ್ಕಂಥದ್ದು. 2 ತಿಂಗಳ ಹಿಂದಷ್ಟೇ ಸ್ಯಾಮ್ ಪಿತ್ರೋಡಾ ಸಮಿತಿ ಹೇಳಿತ್ತು, 25,000 ಕೋಟಿಯನ್ನ ನೀವು ಹೆಚ್ಚುವರಿಯಾಗಿ ಪ್ರಯಾಣ ದರ ಏರಿಸಿ ತನ್ನಿ ಅಂತಕ್ಕಂಥದ್ದು. 25% ಪ್ರಯಾಣ ದರ ಏರಿಸಲು ಹೇಳಲಾಗಿತ್ತು. ಆದ್ರೆ ದಿನೇಶ್ ತ್ರಿವೇದಿ ಅದರ 1/4 ಏರಿಕೆಯನ್ನ ಈ ಒಂದು ರೈಲ್ವೆ ಬಜೆಟ್ ನಲ್ಲಿ ಮಂಡಿಸಿದ್ದಾರೆ. ವಿರೋಧ ಪಕ್ಷಗಳು, ಒಟ್ಟಾರೆ ಜನರು ಇದನ್ನ ವಿರೋಧಿಸುವುದು ಖಚಿತ. ಆದ್ರೆ ಆಡಳಿತದ ಒಂದು ಅಂಗ ಪಕ್ಷವಾಗಿ ಮಮತಾ ಬ್ಯಾನರ್ಜಿ ರೈಲ್ವೆ ಬಜೆಟ್ ಅನ್ನ ಮಂಡಿಸಿರ್ತಕ್ಕಂಥ ಸಚಿವರ ರಾಜೀನಾಮೆಯನ್ನೇ ತಕ್ಷಣ ಕೇಳ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಯಾರೊಬ್ರು ವಿರೋಧ ಮಾಡ್ತಾರೆ ಅಂದ್ರೆ ಪ್ರಮುಖ ರಾಜಕೀಯ ಪಕ್ಷ ಏನು ರಾಜೀನಾಮೆಯನ್ನ ಪಡೆದುಕೊಳ್ಳೋದಾದ್ರೆ ಪ್ರತಿ ಬಜೆಟ್ ನಲ್ಲೂ ಒಬ್ಬೊಬ್ಬರನ್ನ ತಲೆದಂಡ ಮಾಡ್ಬೋದಲ್ಲ ಪ್ರಶಾಂತ್ ಅಂತ? ದಿವಿಷನ್, ನಿಶ್ಚಿತವಾಗ್ಲೂ ಕೂಡ ನೀವು ಹೇಳ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಯಾವುದೇ ರೀತಿಯ ಗವರ್ನೆನ್ಸ್ ಸಾಧ್ಯವಿಲ್ಲ ಅಂತಕ್ಕಂಥ ಪರಿಸ್ಥಿತಿಗೆ ಕೂಡ ತಲುಪತಕ್ಕಂಥದ್ದು. ಪ್ರಾಯಶಃ ಇದು ಸಮ್ಮಿಶ್ರ ಸರ್ಕಾರದ ಒಂದು ಸಂದರ್ಭದಲ್ಲಿ ಅನಿವಾರ್ಯ ಅಥವಾ ವಿಪರ್ಯಾಸ ಕೂಡ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ಬೋದು. ದರ ಏರಿಕೆ ಮಾಡಿದ ತಕ್ಷಣ ಅದೇ ಪಕ್ಷದ ಸಚಿವರು ತಮ್ಮದೇ ಪಕ್ಷದ ಸಚಿವನ ವಿರುದ್ಧ ಅದೇ ಪಕ್ಷದ ಸಂಸದರು ಕಟ್ ಮೋಷನ್ ಅನ್ನ ಮಂಡಿಸ್ತೀವಿ ಅಂತಕ್ಕಂಥ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು.
ಪ್ರಾಯಶಃ ಸಮ್ಮಿಶ್ರ ಸರ್ಕಾರದಲ್ಲೂ ಇದು ಕೂಡ ನಡೀಬಹುದು ಅಂತಕ್ಕೆ ಒಂದು ಹೊಸ ಉದಾಹರಣೆ. ದಿವ್ಯಶ್ರೀ. ಓಕೆ